Good morning, friends. I, Guru Prasad, welcome you to today's video that is on concept of consumer behavior. ಅಂದರೆ ಅನುಭೋಗಿ ವರ್ತನೆಯ ಪರಿಕಲ್ಪನೆ ಅಂತ ಹೇಳ್ತೀವಿ. ಈಗ ಅನುಭೋಗಿ ವರ್ತನೆಗೆ ಸಂಬಂಧಪಟ್ಟಂಥ ಹಲವಾರು ಸಿದ್ಧಾಂತಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಈಗ BA ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಎರಡನೇ ಒಂದು ಘಟಕದಲ್ಲಿನ ಒಂದು ಮಹತ್ವವಾದಂತಹ ಪರಿಕಲ್ಪನೆ ಇದಾಗಿದೆ. ಈಗ ಅನುಭೋಗಿ ಪರಿಕಲ್ಪನೆಯಲ್ಲಿ ಬರ್ತಕ್ಕಂಥ ಹಲವಾರು ಅಂಶಗಳನ್ನು ನಾವು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನೋಡೋಣ. ಇವತ್ತು ಕೇವಲ ಅನುಭೋಗಿ ವರ್ತನೆ ಅಂದರೆ ಏನು, ಆ ಪರಿಕಲ್ಪನೆ ಏನು ಒಳಗೊಂಡಿದೆ, ಅದರ ಸ್ವರೂಪ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಲೆಟ್ ಅಸ್ ಗೋ ಟು ದ ಇಂಟ್ರೊಡಕ್ಟರಿ ಪಾರ್ಟ್. Consumer behavior is the study of how individual customers, groups or organizations select, buy, use and dispose ideas, goods and services to satisfy their wants, needs and wants. ಅಂದರೆ ಗ್ರಾಹಕರ ನಡವಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದೇ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಥವಾ ಕಾನ್ಸೆಪ್ಟ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳ್ತೀವಿ. ಒಂದು ಅನುಭೋಗಿ ವರ್ತನೆಯ ಪರಿಕಲ್ಪನೆ ಅಂತ ಹೇಳಿದರೆ ಅನುಭೋಗಿಗಳು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದರ ಬಗ್ಗೆ ಅಧ್ಯಯನ ಮಾಡೋದು. ಅಲ್ಟಿಮೇಟ್ಲಿ ಅನುಭೋಗಿಗಳು ಹೆಚ್ಚಿನ ಒಂದು ತೃಪ್ತಿಯನ್ನು ಪಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿರ್ತಾರೆ, ಅವರ ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿರ್ತಾರೆ. ಆ ನಿಟ್ಟಿನಲ್ಲಿ ಅನುಭೋಗಿಗಳಾಗಲಿ ಅಥವಾ ಯಾವುದೇ ಒಂದು ಸಂಘಟನೆ ಆಗಲಿ ಅಥವಾ ಒಂದು ಗುಂಪಾಗಲಿ ಒಂದು ಸಮೂಹ ಆಗಲಿ ಯಾವ ರೀತಿಯಾಗಿ ಅವರು ವರ್ತಿಸಿ ತಾವು ಆಯ್ಕೆ ಮಾಡಿಕೊಳ್ಳುತ್ತಾರೆ, ಸರಕು ಸೇವೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ, ಅದನ್ನು ಬಳಸ್ತಾರೆ ಮತ್ತು ಯಾವ ರೀತಿಯಾಗಿ ಹೆಚ್ಚಿನ ಒಂದು ತೃಪ್ತಿಯನ್ನು ಪಡೆಯೋದಕ್ಕೆ ಅವರು ಪ್ರಯತ್ನಿಸ್ತಾ ಇರ್ತಾರೆ ಅನ್ನೋದರ ಕುರಿತು ಅಧ್ಯಯನ ಮಾಡುವುದೇ ಅನುಭೋಗಿ ವರ್ತನೆ ಪರಿಕಲ್ಪನೆ ಅಂತ ಕರಿತೀವಿ. ಗ್ರಾಹಕರ ನಡವಳಿಕೆಯ ವೈಯಕ್ತಿಕ ಗ್ರಾಹಕರು, ಗುಂಪುಗಳು ಮತ್ತು ಸಂಸ್ಥೆಗಳು ಯಾರೇ ಇರ್ಬೋದು, ಅವರು ಹೇಗೆ ಆಲೋಚನೆಗಳನ್ನು ಮಾಡ್ತಾರೆ, ಹೇಗೆ ಆಯ್ಕೆಗಳನ್ನು ಮಾಡ್ತಾರೆ, ಹೇಗೆ ಖರೀದಿಸ್ತಾರೆ, ಬಳಸ್ತಾರೆ ಮತ್ತು ಅದನ್ನು ವಿಲೇವಾರಿ ಹೇಗೆ ಮಾಡ್ತಾರೆ ಮತ್ತು ಇದೆಲ್ಲ ಮಾಡುವುದರ ಜೊತೆಗೆ ತಮ್ಮ ಅಗತ್ಯತೆಗಳನ್ನು ಮತ್ತು ಬಯಕೆಗಳನ್ನು ಪೂರೈಸಲು ಹೇಗೆ ಕ್ರಮಗಳನ್ನು ಕೈಗೊಳ್ತಾರೆ ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದೇ ಅನುಭೋಗಿಯ ವರ್ತನೆ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಅನುಭೋಗಿ ವರ್ತನೆಯ ಒಂದು ಸ್ವರೂಪ ಏನಿರುತ್ತೆ ಅಂತ ಹೇಳಿ ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಅನುಭೋಗಿ ವರ್ತನೆಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಡೆಫಿನಿಷನ್ ಇದೆ. ಸೊ ಇಟ್ ರೆಫರ್ಸ್ ಟು ದ ಆ್ಯಕ್ಷನ್ಸ್ ಆಫ್ ದ ಕನ್ಸ್ಯೂಮರ್ಸ್ ಇನ್ ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ದ ಅಂಡರ್ಲೈಯಿಂಗ್ ಮೋಟಿವ್ಸ್ ಫಾರ್ ದೋಸ್ ಆ್ಯಕ್ಷನ್ಸ್. ಅಂದರೆ ಇದು ಮಾರುಕಟ್ಟೆಯಲ್ಲಿನ ಗ್ರಾಹಕರ ಕ್ರಿಯೆಗಳನ್ನು ಮತ್ತು ಆ ಕ್ರಿಯೆಗಳಿಗೆ ಆಧಾರವಾಗಿರುವ ಉದ್ದೇಶಗಳನ್ನು ಸೂಚಿಸುತ್ತದೆ. ಗ್ರಾಹಕರ ಕ್ರಿಯೆಗಳು ಯಾವ ರೀತಿಯಾಗಿರುತ್ತೆ ಮತ್ತು ಅದಕ್ಕೆ ಆಧಾರ ಏನಾಗಿರುತ್ತೆ ಅಂತೇಳಿ, ಅಲ್ಟಿಮೇಟ್ಲಿ ಆಧಾರ ಏನಂತ ಹೇಳಿದರೆ ಅವರು ತಮ್ಮ ಬಯಕೆಗಳನ್ನು ಈಡೇರಿಸ್ಕೋಬೇಕು, ಫುಲ್ಫಿಲ್ ಮಾಡ್ಕೋಬೇಕು, ಹೆಚ್ಚಿನ ಒಂದು ತೃಪ್ತಿಯನ್ನು ಪಡಿಬೇಕು ಅನ್ನೋದು, ರೈಟ್. ಇದನ್ನು ಸಾಧಿಸಬೇಕು ಅಂತ ಹೇಳಿದರೆ ಅನುಭೋಗಿಗಳು ಯಾವ ರೀತಿಯಾಗಿ ವರ್ತನೆಯನ್ನು ಕೈಗೊಳ್ತಾರೆ ಅನ್ನೋದು ಈ ಒಂದು ಕನ್ಸ್ಯೂಮರ್ ಬಿಹೇವಿಯರ್ದಲ್ಲಿ ಅಧ್ಯಯನ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡೆಫಿನೇಷನ್ ಲಾಡೆನ್ ಮತ್ತು ಬಿಟ್ ಅವ್ರು ಕೊಟ್ಟಿದ್ದಾರೆ. ಆ ಡೆಫಿನೇಷನ್ನ ನೋಡೋಣ. ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ದ ಡಿಸಿಷನ್ ಪ್ರೊಸೆಸ್. ಅಂದರೆ ಡಿಸಿಷನ್ ಪ್ರೊಸೆಸ್ ಅಂತ ಹೇಳಿದರೆ ನಿರ್ಣಯ ಕೈಗೊಳ್ಳುವ ಒಂದು ಪ್ರಕ್ರಿಯೆ, ಡಿಸಿಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಒಂದು ಭೌತಿಕ ಕಾರ್ಯಚಟುವಟಿಕೆ, ವಿಚ್ individuals engage in evaluating, acquiring, using and disposing of goods and services. ಇದೊಂದು ನಿರ್ಣಯ ಕೊಳ್ಳುವಿಕೆ ಮತ್ತು ಭೌತಿಕ ಚಟುವಟಿಕೆಯಾಗಿದೆ. ಅನುಭೋಗಿ ವರ್ತನೆ ಅಂತ ಹೇಳಿದರೆ ನಿರ್ಣಯ ಕೈಗೊಳ್ಳುವ ಚಟುವಟಿಕೆ ಅಥವಾ ಒಂದು ಭೌತಿಕ ಚಟುವಟಿಕೆಯಾಗಿದೆ. ಯಾವುದರಿಂದ ವ್ಯಕ್ತಿಗಳು ಯಾವ ರೀತಿಯಾಗಿ ಸರಕು ಸೇವೆಗಳನ್ನು ಕೊಳ್ಳುವುದರಲ್ಲಿ ಮೌಲ್ಯಮಾಪನವನ್ನು ಮಾಡ್ತಾರೆ ಮತ್ತು ಆ ಸರಕು ಸೇವೆಗಳನ್ನು ಪಡೆದುಕೊಳ್ತಾರೆ, ಅದನ್ನು ಯಾವ ರೀತಿಯಾಗಿ ಬಳಸ್ಕೊತಾರೆ ಅಥವಾ ವಿಲೇವಾರಿ ಮಾಡ್ತಾರೆ ಆ ಸರಕು ಸೇವೆಗಳನ್ನು ಅನ್ನುವುದರ ಬಗ್ಗೆ ಅಧ್ಯಯನ ಮಾಡಲಾಗತ್ತೆ ಅಂತೇಳಿ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಈ ಒಂದು ವ್ಯಾಖ್ಯಾನದ ಪ್ರಕಾರವೂ ಕೂಡ ನಾವೇನು ಹೇಳ್ಬೋದು, ಅನುಭೋಗಿಗಳು ಯಾವ ರೀತಿಯಾಗಿ ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ ಮತ್ತು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೆ ಮಾರುಕಟ್ಟೆಯಲ್ಲಿ ಅನ್ನೋದನ್ನು ನಾವು ಅನುಭೋಗಿ ವರ್ತನೆ ಅಂತ ಹೇಳ್ತೀವಿ. ನಾನೊಂದು ಉದಾಹರಣೆ ಹೇಳಬೇಕು. ಏನಂದರೆ ಮಾರುಕಟ್ಟೆಯಲ್ಲಿ ನಾವು ಸರಿಸುಮಾರು ಎಲ್ಲರೂ ಮಾರುಕಟ್ಟೆಗೆ ಹೋಗ್ತಾ ಇರ್ತೀವಿ. ಆ ಅಂಗಡಿಗಳಲ್ಲಾಗಲಿ ಅಥವಾ ಒಂದು ವೆಜಿಟೇಬಲ್ ಮಾರ್ಕೆಟ್ದಲ್ಲಾಗಲಿ
ಸಾಮಾನ್ಯವಾಗಿ ಜನ ಸರಕು ಸೇವೆಗಳನ್ನು ಕೊಳ್ಳಬೇಕು ಅಂತ ಹೇಳಿದರೆ ಅವರು ಕೆಲವೊಂದಿಷ್ಟು ವರ್ತನೆಗಳು ವಿಭಿನ್ನ ಆಗಿರುತ್ತೆ. ಎಲ್ಲ ವ್ಯಕ್ತಿಗಳ ವರ್ತನೆ ಒಂದೇ ರೀತಿಯಾಗಿರೋದಿಲ್ಲ. ಓಕೆ, ಈಗ ಒಂದು ವೆಜಿಟೇಬಲ್ನ ಫಾರ್ ಎಕ್ಸಾಂಪಲ್ ಚಿಲ್ಲಿ ತೊಗೊಳೋದಕ್ಕೆ ಹೋಗಿದ್ದೀವಿ, ಮೆಣಸಿನಕಾಯಿ ತೊಗೊಳಕ್ಕೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಬಂದಿರತಕ್ಕಂಥ ಮಾರಾಟಗಾರ ಏನು ಹೇಳ್ತಾನೆ, ಇಲ್ಲ ನಾನು 10 ರೂಪಾಯಿ ಕೆ ಜಿಗೆ ಕೊಡ್ತೀನಿ ಅಂತೇಳಿ. ಕೆಲವು ಗ್ರಾಹಕರು 10 ರೂಪಾಯಿ ಕೆ ಜಿ ಹಂಗೆ ತೊಗೊಂಡು ಹೋಗ್ತಾರೆ. ಇನ್ನು ಕೆಲವು ಗ್ರಾಹಕರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಾರ್ಗೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 10 ರೂಪಾಯಿ ತುಂಬ ಆಯಿತು, ನಾನು 8 ರೂಪಾಯಿ ಕೊಡ್ತೀನಿ ಅಂತೇಳಿ. ಸೊ ಅಲ್ಲಿ ವರ್ತನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರುತ್ತೆ, ರೈಟ್. ಸೊ ಈ ವರ್ತನೆಯ ಬಗ್ಗೆ ಅಧ್ಯಯನ ಮಾಡೋದು ಅಥವಾ ಆ ವರ್ತನೆ ಯಾಕೆ ಆ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದೇ ನಾವು ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳ್ತೀವಿ, ರೈಟ್. ಸೊ ಈ ಕನ್ಸ್ಯೂಮರ್ ಬಿಹೇವಿಯರ್ದೊಂದು ಸ್ವರೂಪ ಏನು ಅಂತ ನೋಡೋಣ. ಈ ಅನುಭೋಗಿ ವರ್ತನೆಯ ಸ್ವರೂಪ ಏನಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ವಿವಿಧ ಅಂಶಗಳಿಂದ ಪ್ರಭಾವಿತವಾಗಿದೆ, ರೈಟ್. ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದು ವಿವಿಧ ಅಂಶಗಳಿಂದ ಪ್ರಭಾವಿತಗೊಂಡಿರುತ್ತೆ. ಯಾವ ಅಂಶಗಳು ಅಂತ ಹೇಳಿದರೆ, ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್, ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ಸಿಚುವೇಶ್ನಲ್ ಫ್ಯಾಕ್ಟರ್ಸ್, ಸೋಷಿಯಲ್ ಫ್ಯಾಕ್ಟರ್ಸ್ ಆ್ಯಂಡ್ ಕಲ್ಚರಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ, ದೀಸ್ ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಆಲ್ಸೋ ಇನ್ಫ್ಲೂಯೆನ್ಸ್ ದ ಕನ್ಸ್ಯೂಮರ್ ಬಿಹೇವಿಯರ್. ಹೇಗೆ ಒಂದು ಮಾರ್ಕೆಟಿಂಗ್ ಫ್ಯಾಕ್ಟರ್ ಅಂತ ಹೇಳಿದಾಗ ಯಾವುದೇ ಒಂದು ಸರಕಿದೆ, ಆ ಸರಕಿನ ರೂಪ ಯಾವ ರೀತಿಯಾಗಿದೆ, ಅದರ ಡಿಸೈನ್ ಯಾವ ರೀತಿಯಾಗಿದೆ, ರೈಟ್. ಅದರ ಬಣ್ಣ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಅಥವಾ ಅದರದ್ದು ಪ್ರಮೋಷನ್ ಅಥವಾ ಅದರದ್ದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇವೆಲ್ಲ ಅಂಶಗಳು, ಅದರ ಬೆಲೆ ಆಗಿರ್ಬೋದು, ರೈಟ್. ಮಾರಾಟದ ಒಂದು ಟ್ಯಾಕ್ಟಿಕ್ಸ್ ಆಗಿರ್ಬೋದು, ಇವೆಲ್ಲ ಅಂಶಗಳು ಅನುಭೋಗಿಯ ಮೇಲೆ ಪರಿಣಾಮವನ್ನು ಬೀರ್ತಾ ಇರ್ತವೆ. ಸೊ ಈ ಫ್ಯಾಕ್ಟರ್ಸ್, ಮಾರ್ಕೆಟಿಂಗ್ ಫ್ಯಾಕ್ಟರ್ಸ್ ಏನಿದೆ, ಇವು ಅನುಭೋಗಿಯ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ. ಎರಡನೇದಾಗಿ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಒಂದು ಮಾನಸಿಕ ಅಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಬಯಕೆಗಳು ಬೇರೆ ಬೇರೆ ಆಗಿರುತ್ತೆ, ಭಿನ್ನವಾಗಿರುತ್ತೆ, ಮತ್ತು ಅವರ ಅಭಿರುಚಿಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಸೈಕಾಲಜಿ ವಿಭಿನ್ನವಾಗಿರೋದ್ರಿಂದ ಅವರ ವರ್ತನೆಗಳು ಬೇರೆ ಬೇರೆ ಆಗಿರೋ ಕಾರಣದಿಂದ ಸೊ ಅದು ಕೂಡ ಅನುಭೋಗಿಗಳ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತೆ. ಈಗ ಸ್ಟೇಟಸ್ ಅಂದರೆ ಒಂದು ಅಂತಸ್ತನ್ನು ತೋರಿಸ್ಕೊಳ್ತಕ್ಕಂತಹ ಮನೋಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹೆಚ್ಚಿನ ಬೆಲೆಯಾದರೂ ಕೊಟ್ಟು ಸರಕುಗಳನ್ನ ಖರೀದಿ ಮಾಡ್ತಾ ಇರ್ತಾನೆ. ಅದೇ ಒಬ್ಬ ಬಡವನ ವರ್ತನೆ ಬೇರೆ ಆಗಿರುತ್ತೆ. ಹೀಗೆ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಕೂಡ ಏನು ಮಾಡುತ್ತೆ, ಪರಿಣಾಮ ಬೀರ್ತಾ ಇರುತ್ತೆ, ರೈಟ್. ಮತ್ತು ಸಿಚುವೇಶ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಸಂದರ್ಭೋಚಿತ ಸಮಯ, ಕೆಲವೊಂದಿಷ್ಟು ಸಮಯಕ್ಕೆ ತಕ್ಕಂತೆ ಅನುಭೋಗಿಗಳು ಬೇರೆ ಬೇರೆ ರೀತಿಯಾಗಿ ವರ್ತನೆ ಮಾಡ್ತಾ ಇರ್ತಾರೆ. ಹಬ್ಬ ಹರಿದಿನಗಳಲ್ಲಿ ಮಾಡ್ತಕ್ಕಂಥ ವರ್ತನೆ ಬೇರೆ ಆಗಿರುತ್ತೆ, ಇನ್ನೂ ಒಂದು ಕೆಟ್ಟ ಘಟನೆಗಳು ನಡೆದಾಗ ಅವ್ರ ವರ್ತನೆಗಳು ಬೇರೆ ಆಗಿರುತ್ತೆ. ಸೊ ಸಿಚುವೇಶ್ನಲ್ ಫ್ಯಾಕ್ಟರ್ಸ್ ಕೂಡ ಅನುಭೋಗಿಯ ವರ್ತನೆಯ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಇದರ ಜೊತೆಗೆ ಸಾಮಾಜಿಕ ಮತ್ತು ಸುತ್ತಮುತ್ತಲಿನ ಮತ್ತು ಸಮಯದ ಅಂಶಗಳು, ಸೋಷಿಯಲ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ತೀನಿ. ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಇದಾಗಿರ್ಬೋದು, ಸೋಷಿಯಲ್ ಸ್ಟೇಟಸ್ ಆಗಿರ್ಬೋದು, ಅಥವಾ ಒಂದು ಬಿಲೀಫ್ಸ್ ಆಗಿರ್ಬೋದು, ಸೋಷಿಯಲ್ ಬಿಲೀಫ್ಸ್ ಅಂತ ಏನು ಹೇಳ್ತೀವಿ ಅವಾಗಿರ್ಬೋದು. ಅದರ ಜೊತೆಗೆ ಕಲ್ಚರಲ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಇವೆಲ್ಲ ಸೋಷಿಯಲ್ ಮತ್ತು ಕಲ್ಚರಲ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಕಾಸ್ಟ್, ಕ್ರೀಡ್, ಕಲರ್ ಇವೆಲ್ಲನೂ ಮನುಷ್ಯನ ಒಂದು ವರ್ತನೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಸೊ ಸಾಮಾಜಿಕ ಮತ್ತು ಸುತ್ತಮುತ್ತಲಿನ ಸಮಯದ ಅಂಶಗಳು ಕೂಡ ಮಾನವನ ಒಂದು ವರ್ತನೆಯ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಮೊದಲನೇ ಅಂಶ. ಅಂದರೆ ಹಲವಾರು ಅಂಶಗಳು ಮಾನವನ ವರ್ತನೆಯ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ. ತನ್ನಷ್ಟಕ್ಕೆ ತಾ ವರ್ತನೆ ಮಾಡೋಂಗಿಲ್ಲ, ಬೇರೆ ಅಂಶಗಳು ಅವನ ಮೇಲೆ ಪ್ರಭಾವವನ್ನು ಬೀರಿದಾಗ ಅವನು ಬೇರೆ ಬೇರೆ ರೀತಿಯಾಗಿ ವರ್ತನೆ ಮಾಡ್ತಾನೆ ಅನ್ನೋದು ಒಂದು ಸೂಕ್ಷ್ಮ ವಿಚಾರ. ಎರಡನೇದಾಗಿ ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ನಾಟ್ ಸ್ಟ್ಯಾಟಿಕ್. ಗ್ರಾಹಕರ ನಡವಳಿಕೆ ಸ್ಥಿರವಾಗಿಲ್ಲ ಅಥವಾ ಸ್ಥಿರವಾಗಿರೋದಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೋ ನೆಕ್ಸ್ಟ್ ಡೇ ಅಥವಾ ಇನ್ನೂ ಒಂದು ತಿಂಗಳು ಬಿಟ್ಟು, ಒಂದು ವರ್ಷ ಬಿಟ್ಟು ಅದೇ ರೀತಿಯಾಗಿ ವರ್ತನೆ ಮಾಡ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅನುಭೋಗಿಯ ವರ್ತನೆ ನಿರಂತರವಾಗಿ ಬದಲಾವಣೆಗೆ ಒಳಗಾಗ್ತಾ ಇರುತ್ತೆ. ಸೊ ಈಗ ಮಾರುಕಟ್ಟೆ ಪ್ರತಿನಿತ್ಯ ಒಂದು ವಸ್ತುವನ್ನು ನಿರಂತರವಾಗಿ ಅನುಭೋಗ ಮಾಡೋದ್ರಿಂದ ಆತ ಬೇಸತ್ತು ಕೆಲವು ದಿನಗಳ ನಂತರ ಆ ವಸ್ತುವನ್ನು ಆತ ತ್ಯಾಗ ಮಾಡ್ಬೋದು, ಬಿಟ್ಬಿಡ್ಬೋದು, ಪರ್ಚೇಸ್ ಮಾಡೋದು, ರೈಟ್. ಅಲ್ಲಿ ಅನುಭೋಗಿಯ ವರ್ತನೆ ಸ್ಟ್ಯಾಟಿಕ್ ಆಗಿರೋದಿಲ್ಲ, ಏನಾಗಿರುತ್ತೆ, ಇಟ್ ಕೀಪ್ಸ್ ಆನ್ ಚೇಂಜಿಂಗ್, ರೈಟ್. ಮೂರನೇದಾಗಿ ವೆರೀಸ್ ಫ್ರಮ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಗ್ರಾಹಕರಿಂದ ಗ್ರಾಹಕನಿಗೆ ಬದಲಾಗತ್ತೆ ಅಂತ ಹೇಳ್ತೀವಿ.
ಅಂದರೆ ಒಬ್ಬ ಗ್ರಾಹಕನ ವರ್ತನೆ ಇನ್ನೊಬ್ಬನ ಗ್ರಾಹಕನ ವರ್ತನೆಗೆ ಎರಡು ಒಂದಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದೇನಾಗುತ್ತೆ, ಬದಲಾಗಿರುತ್ತೆ. ಒಬ್ಬ ಗ್ರಾಹಕನ ವರ್ತನೆ ಮತ್ತು ಇನ್ನೊಬ್ಬ ಗ್ರಾಹಕನ ವರ್ತನೆಯನ್ನು ನಾವು ಹೋಲಿಕೆ ಮಾಡಿದಾಗ ಅದು ಬದಲಾಗಿರುತ್ತೆ, ಒಂದೇ ರೀತಿಯಾಗಿರೋದಿಲ್ಲ ಅಂತ. ರೈಟ್. ಈಗ ಮಾರುಕಟ್ಟೆಯಲ್ಲಿ ನಾನು ಒಂದು ಉದಾಹರಣೆ ಹೇಳಿದಾಗೆ ಮೆಣಸಿನಕಾಯಿಯನ್ನು ಮಾರಾಟ ಮಾಡೋದಕ್ಕೆ ಕೂತಿದ್ದಾರೆ. ಸೊ ಈಗ ಆ ವೆಜಿಟೇಬಲ್ನ ನಾನು ತೊಗೋಬೇಕು, ಮೆಣಸಿನಕಾಯಿನೋ ಅಥವಾ ಇನ್ನು ಬೇರೆ ವೆಜಿಟೇಬಲ್ನ ಮಾರಾಟ ಮಾಡೋದಕ್ಕೆ ಕೂತಿದ್ದಾರೆ. ನಿಮಗೂ ಅದೇ ಬೆಲೆಗೆ ಮಾರಾಟ ಮಾಡ್ತಾನೆ, ನನಗೂ ಅದೇ ಬೆಲೆಗೆ ಮಾರಾಟ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಈಗ ಆ ಒಂದು ವೆಜಿಟೇಬಲ್ನ ಕೊಂಡ್ಕೊಳ್ತಕ್ಕಂಥ ಪ್ರಮಾಣ ನಾನು ಹೆಚ್ಚಿಗೆ ಕೊಂಡ್ಕೋಬೋದು, ನೀವು ಕಡಿಮೆ ಕೊಂಡ್ಕೋಬೋದು, ಅಥವಾ ನೀವು ಹೆಚ್ಚಿಗೆ ಕೊಂಡ್ಕೋಬೋದು, ನಾನು ಕಡಿಮೆ ಕೊಂಡ್ಕೋಬೋದು. ಈಗ ಈ ವರ್ತನೆ ಏನಿದೆ ಇದು ಎಲ್ರಿಗೂ ಒಂದೇ ಆಗಿರೋದಿಲ್ಲ. ಈ ವರ್ತನೆ ಇಟ್ ಚೇಂಜಸ್, ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಭಿನ್ನ ಆಗಿರುತ್ತೆ. ರೈಟ್. ಅಥವಾ ಅಲ್ಲಿ ಮಾರಾಟಗಾರನ ಜೊತೆಗೆ ಮಾಡ್ತಕ್ಕಂಥ ವ್ಯವಹಾರಗಳು ಅಥವಾ ಒಂದು ಬಾರ್ಗೇನಿಂಗ್ ಏನಿದೆ ಅದು ಕೂಡ ಬದಲಾಗಿರ್ಬೋದು. ಹೌದಾ? ಆ ನಿಟ್ಟಿನಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ವರ್ತನೆಗಳು ಬದಲಾಗತ್ತೆ ಅಂತ ಹೇಳ್ತೀವಿ. ಮುಂದಿನದಾಗಿ ವೇರೀಸ್ ಫ್ರಮ್ ರೀಜನ್ ಟು ರೀಜನ್ ಆ್ಯಂಡ್ ಕಂಟ್ರಿ ಟು ಕಂಟ್ರಿ, ಪ್ರದೇಶದಿಂದ ಪ್ರದೇಶಕ್ಕೆ ಮತ್ತು ದೇಶದಿಂದ ದೇಶಕ್ಕೆ ಬದಲಾಗತ್ತೆ ಅಂತ ಹೇಳ್ತೀವಿ. ದೇಶದಿಂದ ದೇಶಕ್ಕೆ, ಒಂದು ದೇಶದಲ್ಲಿರ್ತಕ್ಕಂಥ ಜನರ ವರ್ತನೆ ಮತ್ತೊಂದು ದೇಶದಲ್ಲಿರ್ತಕ್ಕಂಥ ಜನರ ವರ್ತನೆ ಭಿನ್ನ ಭಿನ್ನ ಆಗಿರುತ್ತೆ, ಒಂದೇ ರೀತಿಯಾಗಿರೋದಿಲ್ಲ. ಯಾಕಂದರೆ ಈಗ ಫುಡ್ ಪ್ರಿಫರೆನ್ಸಸ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ ಒಂದು ದೇಶದಿಂದ ಇನ್ನೊಂದು ದೇಶದಲ್ಲಿರ್ತಕ್ಕಂಥ ಜನರಿಗೆ ಭಿನ್ನ ಆಗಿರುತ್ತೆ, ಒಂದೇ ರೀತಿಯಾಗಿರೋದಿಲ್ಲ. ಅದೇ ರೀತಿ ಒಂದು ಪ್ರದೇಶದಿಂದ ಬೇರೊಂದು ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಕನ್ಸ್ಯೂಮರ್ ಬಿಹೇವಿಯರ್ ಚೇಂಜ್ ಆಗಿರುತ್ತೆ. ಈಗ ಇಲ್ಲೇ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ನೋಡಿದಾಗ, ಉತ್ತರ ಕರ್ನಾಟಕದಲ್ಲಿ ಒಂದು ರೊಟ್ಟಿಯ ಜೋಳದ ರೊಟ್ಟಿಯ ಅನುಭೋಗ ಜಾಸ್ತಿ ಮಾಡ್ತಾರೆ, ಅಲ್ಲಿ ರಾಗಿಯ ಅನುಭೋಗ ಜಾಸ್ತಿ ಮಾಡ್ತಾರೆ. ಇಲ್ಲಿ ನಾವು ಹೋಲಿಕೆ ಮಾಡಿ ನೋಡಿದಾಗ ಅಲ್ಲಿಯ ಜನರ ಬಯಕೆಗಳು ವಿಭಿನ್ನ ಆಗಿದೆ, ಇಲ್ಲಿಯ ಜನರ ಬಯಕೆಗಳು ಬೇರೆ ಆಗಿದೆ. ರೈಟ್. ಇಲ್ಲೇ ನಾವು ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ವಾತಾವರಣ ಬೇರೆ ಬೇರೆ ಆಗಿರೋ ಕಾರಣದಿಂದ ಜನರ ಬಯಕೆಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಆದ ಕಾರಣ ಅವರ ವರ್ತನೆಗಳು ಕೂಡ ಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ರೈಟ್. 5ನೇದಾಗಿ, ಇನ್ಫಾರ್ಮೇಷನ್ ಆನ್ ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ಇಂಪಾರ್ಟೆಂಟ್ ಟು ದ ಮಾರ್ಕೆಟರ್ಸ್. ಗ್ರಾಹಕರ ನಡವಳಿಕೆಯ ಮಾಹಿತಿಯು ಮಾರಾಟಗಾರರಿಗೆ ಮುಖ್ಯವಾಗಿರುತ್ತೆ ಅಥವಾ ಅವಶ್ಯಕವಾಗಿರುತ್ತೆ ಅಂತ ಹೇಳ್ತೀವಿ. ಯಾಕಂತೇಳಿದ್ರೆ ಗ್ರಾಹಕರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ಮಾರಾಟಗಾರರು ಅಥವಾ ಉತ್ಪಾದಕರು ಸರಕುಗಳನ್ನು ಉತ್ಪಾದಿಸಿ ಅವುಗಳ ಬೆಲೆಗಳನ್ನು ನಿರ್ಧರಿಸ್ತಾರೆ, ಅವುಗಳ ಪ್ರಾಡಕ್ಟ್ ಡಿಸೈನ್ನ ನಿರ್ಧರಿಸ್ತಾರೆ, ಯಾವ ರೀತಿಯಾಗಿ ಅವ್ರನ್ನ ತಲುಪಬೇಕು, ಪ್ರಮೋಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಿರ್ಧರಿಸ್ತಾರೆ. ಸೊ ಗ್ರಾಹಕರ ನಡವಳಿಕೆಯ ಮಾಹಿತಿ ಉತ್ಪಾದಕರಿಗಾಗಲಿ ಅಥವಾ ಮಾರಾಟಗಾರರಿಗಾಗಲಿ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಅಂಶ. ರೈಟ್. ಆ ಕಾರಣಕ್ಕೆ ನಾವು ಅನುಭೋಗಿಯ ವರ್ತನೆ ಕುರಿತು ಅಧ್ಯಯನ ಮಾಡೋದು ಅವಶ್ಯಕ ಆಗುತ್ತೆ. ಯಾಕಂದರೆ ಆ್ಯಸ್ ವಿ ಆರ್ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಆಫ್ ಎಕನಾಮಿಕ್ಸ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಕನ್ಸ್ಯೂಮರ್ ಬಿಹೇವ್ಸ್ ಆ್ಯಂಡ್ ಹೌ ಪ್ರೊಡ್ಯೂಸರ್ಸ್ ಬಿಹೇವ್. ರೈಟ್. 6th ಪಾಯಿಂಟ್, ಲೀಡ್ಸ್ ಟು ಪರ್ಚೇಸ್ ಡಿಸಿಷನ್ಸ್. ಖರೀದಿಸುವ ನಿರ್ಧಾರಕ್ಕೆ ಕಾರಣವಾಗುತ್ತದೆ. ಯಾವ ರೀತಿಯಾಗಿ ಅನುಭೋಗಿಗಳು ವರ್ತಿಸ್ತಾರೆ, ಇಲ್ಲಿ ಸ್ವಲ್ಪ ಸೆಂಟೆನ್ಸ್ ಮಿಸ್ಟೇಕ್ ಆಗಿದೆ, ಯಾವ ರೀತಿಯಾಗಿ ಅನುಭೋಗಿಗಳು ವರ್ತನೆ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಸರಕು ಸೇವೆಗಳನ್ನು ಖರೀದಿಸುವುದರಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಅನುಭೋಗಿಯ ವರ್ತನೆಯ ಅಧ್ಯಯನ ಅವಶ್ಯಕ ಆಗಿದೆ. ಮತ್ತು ಅನುಭೋಗಿಯ ವರ್ತನೆ ಉತ್ಪನ್ನದಿಂದ ಉತ್ಪನ್ನಕ್ಕೆ ಬದಲಾಗುತ್ತದೆ ಅಂತ ಹೇಳ್ತೀವಿ. ಈಗ ಅವಶ್ಯಕ ಸರಕುಗಳಾಗಿತ್ತು ಅಂತ ಹೇಳಿದರೆ ಅನುಭೋಗಿ ಅವುಗಳಿಗೆ ಬೇಡಿಕೆ ಇನ್ನಿಲಾಸ್ಟಿಕ್ ಆಗಿರುತ್ತೆ, ಅನುಭೋಗಿಯ ಒಂದು ವರ್ತನೆ ಬೇರೆ ಆಗಿರುತ್ತೆ. ಯಾಕಂದರೆ ಅವಶ್ಯಕ ಸರಕು ಬೆಲೆ ಹೆಚ್ಚಾದರೂ ಕೂಡ ಆತ ಕೊಳ್ಳುವ ಒಂದು ಬಯಕೆಯನ್ನು ಹೊಂದಿರ್ತಾನೆ. ಅದೇ ರೀತಿ ಒಂದು ವೇಳೆ ಅದು ಲಕ್ಸುರಿಯಸ್ ಗೂಡಾಗಿತ್ತು, ಅತಿ ಅವಶ್ಯಕವಾದಂಥ ಸರಕಲ್ಲ, ಅದು ಮನೆಗೆ ಬೇಕು ಒಂದು ಸರಕು ಅಂತ ಹೇಳಿ ಕೊಂಡ್ಕೊಳ್ತಕ್ಕಂಥ ಒಂದು ಲಕ್ಸುರಿಯಸ್ ಅಥವಾ ಕಂಫರ್ಟೇಬಲ್ ಗೂಡಾಗಿತ್ತು ಅಂತ ಹೇಳಿದರೆ ಅಂತಹ ಸರಕುಗಳಿಗೆ ಸಂಬಂಧಪಟ್ಟಂತೆ ಈತನ ವರ್ತನೆ ವಿಭಿನ್ನ ಆಗಿರುತ್ತೆ. ಯಾಕಂದರೆ ಅದು ಅವಶ್ಯಕ ಸರಕು ಆಗಿರೋದಿಲ್ಲ. ಸೊ ಉತ್ಪನ್ನದಿಂದ ಉತ್ಪನ್ನಕ್ಕೆ ಅನುಭೋಗಿಯ ವರ್ತನೆಯು ಬದಲಾಗುತ್ತೆ. ಅವಶ್ಯಕ ಸರಕಾಗಿದ್ದರೆ ಆತನ ವರ್ತನೆ ಬೇರೆ ಆಗಿರುತ್ತೆ,
ಲಕ್ಸುರಿಯಸ್ ಅಥವಾ ನಾಟ್ ಮಚ್ ಎಸೆನ್ಸಿಯಲ್ ಗೂಡ್ ಆಗಿತ್ತು ಅಂತ ಹೇಳಿದರೆ, ಅತಿ ಅವಶ್ಯಕ ಸರಕು ಆಗಿರಲಿಲ್ಲ ಅಂತ ಹೇಳಿದರೆ ಆತನ ವರ್ತನೆ ಬೇರೆ ಆಗಿರುತ್ತೆ. ಕಡಿಮೆ ಬೆಲೆಗೆ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಅದನ್ನು, ಇದನ್ನೂ ಕಡಿಮೆ ಬೆಲೆಗೆ ಕೇಳ್ತಾನೆ ಅವಶ್ಯಕ ಸರಕನ್ನು. ಆದರೆ ಅದು ಅವಶ್ಯಕ ಸರಕು ಆಗಿರೋದ್ರಿಂದ ತಾನು ಒಂದು ನಿರ್ದಿಷ್ಟ ಬೆಲೆಗೆ ತಲೆ ಬಾಗ್ಬಿಡ್ತಾನೆ. ಹೌದಾ? ಹೆಚ್ಚಿನ ಒಂದು ಏನು ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಆತ. ಆದರೂ ಕೂಡ ಈ ವರ್ತನೆಗಳು ಅಂತ ಹೇಳಿದಾಗ ಯಾವ ರೀತಿಯಾಗಿ ಯಾವ ಕಾಲಕ್ಕೆ ಹೇಗೆ ವರ್ತನೆ ಮಾಡ್ತಾನೆ ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ, ಹೌದಾ, ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರೈಟ್? ಉತ್ಪನ್ನದಿಂದ ಉತ್ಪನ್ನಕ್ಕೆ ಸಂಬಂಧಪಟ್ಟಾಗೆಯೂ ಕೂಡ ಆತನ ವರ್ತನೆಗಳು ಬದಲಾಗುತ್ತೆ ಅಂತ ಮಾತ್ರ ಹೇಳ್ಬೋದು ನಾವು. ಮುಂದಿನದಾಗಿ ಇಂಪ್ರೂವ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅನುಭೋಗಿಯ ವರ್ತನೆ ಭಾಳ ರ್ಯಾಷನಲ್ ವ್ಯಕ್ತಿ ಇದ್ದ ಅಂತೇಳಿದರೆ ಆತ ತನ್ನ ಬಳಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿ ಅತ್ಯಧಿಕ ತೃಪ್ತಿಯನ್ನು ಹೊಂದಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಅನುಭೋಗಿಗಳ ಅಧ್ಯಯನ ಅನುಭೋಗಿ ಅಥವಾ ಗ್ರಾಹಕರ ವರ್ತನೆಯ ಬಗ್ಗೆ ಅಧ್ಯಯನ ಮಾಡೋದರಿಂದ ಅಥವಾ ಅದನ್ನು ತಿಳುವಳಿಕೆ ಪಡ್ಕೊಳ್ಳೋದ್ರಿಂದ ಜೀವನ ಮಟ್ಟದಲ್ಲಿ ಸುಧಾರಣೆಯನ್ನು ಯಾವ ರೀತಿಯಾಗಿ ತರಬಹುದು ಅನ್ನೋದು ಕುರಿತು ನಾವು ಅರ್ಥ ಮಾಡ್ಕೋಬೋದು. ಈಗ ಜೀವನ ಮಟ್ಟ ಸುಧಾರಿಸುತ್ತೆ ಅಂತ ಹೇಳಿದ್ರೇನೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೇನು, ಅನುಭೋಗಿಗಳ ವರ್ತನೆಯಿಂದ ಅವರು ಅಧಿಕ ತೃಪ್ತಿಯನ್ನು ಪಡೆಯಬೇಕೆಂದು ಯಾವ ರೀತಿಯಾಗಿ ವರ್ತಿಸ್ತಾರೆ ಅದರಿಂದ ಅವರ ಜೀವನ ಮಟ್ಟ ಏನು ಇಂಪ್ರೂವ್ ಆಗತ್ತೆ, ಸುಧಾರಿಸುತ್ತೆ ಅಂತ ಹೇಳ್ಬೋದು. ಮುಂದಿನದಾಗಿ ಅನುಭೋಗಿ ವರ್ತನೆ ಇಟ್ ರಿಫ್ಲೆಕ್ಟ್ಸ್ ದ ಸ್ಟೇಟಸ್ ಆಫ್ ದ ಕಸ್ಟಮರ್. ಗ್ರಾಹಕರ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತೆ. ಈ ಅನುಭೋಗಿ ವರ್ತನೆಯ ಅಧ್ಯಯನ ಮಾಡೋದು ಅನುಭೋಗಿಗಳ ಒಂದು ಸ್ಥಿತಿಗತಿಗಳನ್ನು, ಒಂದು ಸ್ಟೇಟಸ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತೀವಿ. ಅವರ ವರ್ತನೆ ಅವರ ಒಂದು ಸ್ಥಿತಿಯನ್ನು, ಇಟ್ ಮೇ ಬಿ ಎಕನಾಮಿಕ್ ಕಂಡೀಷನ್ ಆರ್ ಸೋಷಿಯಲ್ ಕಂಡೀಷನ್, ಸೋಷಿಯಲ್ ಸ್ಟೇಟಸ್ ಇರ್ಬೋದು, ಇಲ್ಲ ಎಕನಾಮಿಕ್ ಸ್ಟೇಟಸ್ ಇರ್ಬೋದು, ಅದನ್ನು ಪ್ರತಿಬಿಂಬಿಸೋ ಕೆಲಸ ಕನ್ಸ್ಯೂಮರ್ ಬಿಹೇವಿಯರ್ ಮಾಡುತ್ತೆ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಮಾಡುತ್ತೆ. ಇದಿಷ್ಟು ಅಂಶಗಳು ಕನ್ಸ್ಯೂಮರ್ ಬಿಹೇವಿಯರ್ದಲ್ಲಿ ಬರ್ತಕ್ಕಂಥ ಒಂದು ಅದರ ಸ್ವರೂಪ ಅಂತ ಹೇಳ್ತೀವಿ. ಈಗ ಮುಂದಿನದಾಗಿ ಬೇಸಿಕಲಿ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಸ್ಟ್ಯಾನ್ಲಿ ಜೇವನ್ಸ್ ಅವರು ಒಂದು ಮಾತು ಹೇಳ್ತಾರೆ, ದ ಥಿಯರಿ ಆಫ್ ಎಕನಾಮಿಕ್ಸ್ ಮಸ್ಟ್ ಬಿಗಿನ್ ವಿತ್ ದ ಕರೆಕ್ಟ್ ಥಿಯರಿ ಆಫ್ ಕನ್ಸಂಪ್ಷನ್ ಅಂತ ಹೇಳಿ. ಅಂದರೆ ಅರ್ಥಶಾಸ್ತ್ರದ ಸಿದ್ಧಾಂತವು ಅನುಭೋಗದ ಸಿದ್ಧಾಂತದ ಒಂದು ಸರಿಯಾದಂತಹ ಅನುಭೋಗದ ಸಿದ್ಧಾಂತದೊಂದಿಗೆ ಪ್ರಾರಂಭ ಆಗಬೇಕು ಅಂತೇಳಿ. ಯಾಕಂದರೆ ಅನುಭೋಗಿಗಳು ಗ್ರಾಹಕರಿದ್ದರೆ ಮಾತ್ರ ಅಲ್ಲಿ ಆ್ಯಕ್ಟಿವಿಟೀಸ್ ಮುಂದುವರಿಯಲು ಸಾಧ್ಯ. ಆ ಕಾರಣದಿಂದ ರೈಟ್, ಈ ಒಂದು ಕನ್ಸ್ಯೂಮರ್ ಬಿಹೇವಿಯರ್ ಥಿಯರಿಯಲ್ಲಿ ನಾವು ಏನೇನೆಲ್ಲ ಕಲಿತೀವಿ ಅಂಶಗಳನ್ನು ಅನ್ನೋದು ನೋಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ಈ ಎಲ್ಲ ಅಂಶಗಳನ್ನು ನಾನು ತಗೊಂಡು ಬರ್ತೀನಿ ವಿಡಿಯೋಗಳಲ್ಲಿ. ಮೊದಲನೇದಾಗಿ ಯುಟಿಲಿಟಿ ಅನಾಲಿಸಿಸ್, ತುಷ್ಟಿಗುಣದ ವಿಶ್ಲೇಷಣೆ ಅಂತ ಹೇಳ್ತೀವಿ. ತುಷ್ಟಿಗುಣ ಅಂದರೆ ಏನು ಮತ್ತು ತುಷ್ಟಿಗುಣನ ಅಳತೆ ಮಾಡ್ತಕ್ಕಂಥ ವಿಧಾನಗಳು ಯಾವುದು, ಅಲ್ಲಿ ಕಾರ್ಡಿನಲ್ ಮತ್ತು ಆರ್ಡಿನಲ್ ಅಂತ ಬರುತ್ತೆ, ಅವೆರಡು ವಿಧಾನಗಳು. ಮತ್ತು ತುಷ್ಟಿಗುಣದ ಪರಿಕಲ್ಪನೆಗಳು ಬರುತ್ತೆ, ಪ್ರಾರಂಭಿಕ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂತೇಳಿ. ಅದಾದಮೇಲೆ ತುಷ್ಟಿಗುಣದ ಒಂದು ಮುಖ್ಯವಾದಂಥ ಸಿದ್ಧಾಂತ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಇದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಹೇಳ್ತೀವಿ. ಅದಾದಮೇಲೆ ಥಿಯರಿ ಆಫ್ ಇಂಡಿಫರೆನ್ಸ್ ಕರ್, ಔದಾಸೀನ್ಯ ವಕ್ರರೇಖೆಯ ಸಿದ್ಧಾಂತ, ಹಿಕ್ಸ್ರವ್ರು ಹೇಳಿದ್ದು. ಅದಾದ ನಂತರ ಪ್ರೈಸ್ ಇಫೆಕ್ಟ್, ಇನ್ಕಮ್ ಇಫೆಕ್ಟ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್, ಬೆಲೆಯ ಪರಿಣಾಮ, ಆದಾಯದ ಪರಿಣಾಮ ಮತ್ತು ಸಬ್ಸ್ಟಿಟ್ಯೂಷನ್ ಇಫೆಕ್ಟ್. ಈ ಅಂಶಗಳ ಕುರಿತು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.